ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾಗೌಡ. ಆಂಕರ್ ವಿದ್ಯಾ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೈಸ್, ನಾನಿವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ತಂದಿದ್ದೀನಿ. ಒಂದು ಡೀಟೇಲ್ಸ್ ಅನ್ನು ಕೊಟ್ಟರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಬಹಳಷ್ಟು ಜನ ನನಗೆ ನೋಸ್ ರಿಂಗ್ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ನನಗೆ ಕಮೆಂಟ್ ಮಾಡಿದ್ರಿ. ಸೊ ನಾನಿವತ್ತು ಅದಕ್ಕೋಸ್ಕರನೇ ಮಿಡಲ್ ನೋಸ್ ಅಂದರೆ ಸೆಪ್ಟಮ್ ರಿಂಗ್ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ. ಗೈಸ್ ನೋಡಿ, ಇದೆ ಸೆಪ್ಟಮ್ ರಿಂಗ್, ಕಾಣಿಸ್ತಾ ಇದೆಯಾ? ಸೊ ಇದು ಮಿಡಲ್ ನೋಸ್ ರಿಂಗ್. ಇವಾಗಂತೂ ತುಂಬ ಟ್ರೆಂಡಿ ಆಗೋಗಿದೆ, ಇದನ್ನ ಯೂಸ್ ಮಾಡೋದು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೋಡಿ, ಈ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿದೆ. ನೋಡಿ, ಇದು ಟ್ರೆಂಡಿ, ನೀವು ಇಂಡಿಯನ್ ವೇರ್ಗಾರು ಹಾಕೋಬಹುದು. ಅದು ಆಲ್ಮೋಸ್ಟ್ ತುಂಬ ಜನ ವೆಸ್ಟರ್ನ್ ವೇರ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಇದಕ್ಕೆ ಸಿಲ್ವರ್ ಆಕ್ಸಿಡೈಸ್ಡ್ ಇಯರಿಂಗ್ಸು ಮತ್ತು ಎಲ್ಲ ಫುಲ್ ರೆಡಿ ಆದಾಗ ಇದನ್ನು ಆ ರೀತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಗೈಸ್, ನಾನು ನೋಡಿ ಇದನ್ನು ಈ ರಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡ್ ರಿಂಗ್, ಇಟ್ಸ್ ಸಿಂಗಲ್ ರಿಂಗ್ ಟೈಪ್. ನಾನು ಇಲ್ಲಿ ಮೂಗ್ ಚುಚ್ಚಿದ್ದೀನಿ, ನೋಸ್ ಪಿರ್ಸ್ ಮಾಡಿದ್ದೀನಿ. ಓಕೆ, ಸೊ ಈ ರೀತಿ ಇದೆ ನೋಡಿ. ಸೊ ಇದು ಫಸ್ಟ್ ಟೈಮ್ ಯೂಸ್ ಮಾಡಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನ ಇಲ್ಲಿ ಚುಚ್ಚಿರೋರೇ ಯೂಸ್ ಮಾಡಬೇಕು ಅಂತಲೂ ಏನೂ ಇಲ್ಲ, ಯಾರು ಬೇಕಾದರೂ ಇದನ್ನ ಯೂಸ್ ಮಾಡ್ಬೋದು. ತುಂಬಾನೇ ಎಲಿಗೆಂಟಾಗಿ ಕಾಣುತ್ತೆ, ತುಂಬಾನೇ ಕ್ಯೂಟಾಗಿ ಕಾಣುತ್ತೆ ನೋಡಿ. ನಾನು ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ಕೆಲವು ಡಿಸೈನ್ಸ್ ಕೂಡ ಇದೆ, ಆ ಡಿಸೈನ್ಸನ್ನು ಕೂಡ ನಾನು ಇಲ್ಲಿ ಫೋಟೋಸನ್ನು ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಇದು ತುಂಬಾನೇ ಡಿಸೈನ್ಸ್ ಬರುತ್ತೆ. ಇದರಲ್ಲಿ ತುಂಬಾನೇ ಡಿಸೈನ್ಸು ಮತ್ತು ಇದರಲ್ಲಿ ಸ್ಟೋನ್ಸ್ ಅಲ್ಲಿ ಬರುತ್ತೆ. ಸೊ ಈಸಿ, ರಿಮೂವ್ ಮಾಡೋದು ಈಸಿ, ಹಾಕೋದು ಕೂಡ ಈಸಿ. ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಡಿಸೈನ್ ನೋಡಿ, ಈ ಥರ ಇದೆ. ಓಕೆನಾ? ಇನ್ ಸೆಕೆಂಡ್ ಒನ್ ಸೊ ಶೇರ್ ಮಾಡ್ತಾ ಇದ್ದೀನಿ. ಇದು ಮುಗಿಸ್ಲೇಬೇಕು ಅನ್ನೋದು ಕೂಡ ಏನೂ ಇಲ್ಲ. ಇಟ್ಸ್ ಸಿಲ್ವರ್ ಆಕ್ಸಿಡೈಸ್ಡ್. ಇದೊಂದು 50 ರುಪೀಸ್, ಮೂರು ಸೇರಿ 150 ರುಪೀಸ್ ಏನೋ ಆಯಿತು ಗೈಸ್. ನೋಡಿ, ಕಾಣಿಸ್ತಾ ಇದೆಯಾ? ಇದನ್ನ ಟ್ರೈ ಮಾಡ್ತೀನಿ. ಸ್ವಲ್ಪ ಇಲ್ಲಿ ಟೈಟ್ ಮಾಡ್ಕೊಳ್ಳಿ. ಬೀಳೋದು ಇಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಟೈಟಾಗಿ ಮಾಡ್ಕೋಬೇಕು. ಸ್ವಲ್ಪ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ, ಯಾಕಂತಂದರೆ ಮೂಗುಗಳು ಹೋಗ್ತಾ ಇದ್ದಂಗೆ ಒಂಥರ ಆಗುತ್ತಲ್ವಾ. ಸೊ ನೋಡಿ, ಈ ರೀತಿ. ಗೈಸ್, ಇದನ್ನು ತೆಗಿಯೋಕ್ಕಾಗಲಿಲ್ಲ. ಇದನ್ನು ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ದೀನಿ, ಮತ್ತು ತೆಗೆದು ಹಾಕೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ಬಿಟ್ಟಿದ್ದೀನಿ. ಇದು ಕೂಡ, ಇದು ಇನ್ಫಾರ್ಮೇಷನ್ ನೋಡಿ, ಇದು ಕೂಡ ಗೋಲ್ಡ್ ರಿಂಗ್ ಟೈಪ್ ಬರುತ್ತಲ್ಲ, ಇಲ್ಲಿ ಇಲ್ಲಿ ಸೈಡ್ಗೂ ಕೂಡ ಹಾಕ್ಕೊಳ್ತಾರೆ ಇದನ್ನು. ಸೊ ಇದು ಸಿಂಗಲ್ ಒನ್. ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಇವಾಗ. ಇಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ನೋಡಿ, ಈ ಡಿಸೈನು. ಸೊ ಇದ್ರಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬರುತ್ತೆ. ಇದ್ರಲ್ಲಿ ಸ್ಟೋನ್ಸ್ ಕೂಡ ಬರುತ್ತೆ. ಇದು ನಾನು ಸಿಲ್ವರ್ ಆಕ್ಸಿಡೈಸ್ಡ್ ಇದನ್ನು ಬುಕ್ ಮಾಡಿದ್ದೆ, ಆನ್ಲೈನಲ್ಲಿ ತೊಗೊಂಡಿತ್ತು. ಸೊ ನಾನು ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಗೈಸ್ ನೋಡಿ, ಈ ಡಿಸೈನ್ಸ್ ನಿಮಗೆ, ಈ ಮೂರಲ್ಲಿ ನಿಮಗೆ ಯಾವ ಡಿಸೈನ್ಸ್ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನನಗೆ ಈ ಮೂರು ಡಿಸೈನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ನಾನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೈಸ್ ನೋಡಿ, ಎಷ್ಟು ಎಲಿಗೆಂಟ್ ಆಗಿದೆ, ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತಲ್ವಾ. ಸೊ ಈ ರೀತಿ ಹಾಕ್ಕೊಂಡು ವೆಸ್ಟರ್ನ್ ವೇರ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ. ನೋಸ್ ಪಿಯರ್ಸ್ ಮಾಡೋದಕ್ಕೆ ತುಂಬಾ ಅವ್ರಿಗೆ ಪೇಯ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರೂ ಮಾಡಿಸೋದಿಲ್ಲ. ಸೊ ನನಗೂ ಅಷ್ಟೇ, ನನಗೂ ಮಾಡ್ಸೋಕ್ಕೆ ಭಯ ಆಗುತ್ತೆ ಮತ್ತು ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಗೈಸ್, ಈ ಸೆಪ್ಟಮ್ ರಿಂಗನ್ನು ನೀವು ಬರೀ ನೋಸ್ಗೆ ಇಲ್ಲಿಗೆ ಮಾತ್ರ ಯೂಸ್ ಮಾಡಬೇಕು ಅಂತಲೂ ಏನಿಲ್ಲ. ನೀವು ಇಲ್ಲಿ ಸೈಡ್ ರಿಂಗ್ಗೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ಲಿಪ್ಸ್ಗೂ ಕೂಡ ಯೂಸ್ ಮಾಡ್ತಾರೆ. ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ನೋಡಿ ಗೈಸ್. ಈ ಸೆಪ್ಟಮ್ ರಿಂಗ್ ಬರೀ ಮಿಡಲ್ ನೋಸ್ ಅಲ್ಲ, ನೀವು ಸೈಡ್ ಇಲ್ಲೂ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ, ಹೇಗೆ ಕಾಣ್ತಾ ಇದೆ, ಹೀಗೂ ಯೂಸ್ ಮಾಡ್ಬೋದು.
ಮೂಗು ಚುಚ್ಲೇಬೇಕು ಅನ್ನೋದು ಏನೂ ಇಲ್ಲ. ಸೊ ಈ ರೀತಿ ಕೂಡ ಯೂಸ್ ಮಾಡ್ಬೋದು. ಗೈಸ್, ತುಂಬಾ ಜನ ಈ ಮೂಗನ್ನು ಚುಚ್ಚಿಸಿದಾಗ ಅವ್ರಿಗೆ ಸೆಪ್ಟಿಕ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಅದು ಕೂಡ ಹಾಗೆ ಆಗುತ್ತೆ, ಹಾಗೆ ಪೇಯ್ನ್ ಕೂಡ ಇರುತ್ತಲ್ವಾ. ಸೊ ಅದಕ್ಕೆ ಒಂದು ಟಿಪ್ಸ್ ಇದೆ. ಏನಪ್ಪ ಅಂತಂದರೆ, ಮೊದಲು ನೀವು ಫಸ್ಟ್ ಟಿಪ್ ಏನಂತಂದರೆ, ನೀವು ಡೆಟಾಲನ್ನು ಯೂಸ್ ಮಾಡಬೇಕಾಗತ್ತೆ. ಡೆಟಾಲ್ ಲಿಕ್ವಿಡ್ ಬರುತ್ತಲ್ಲ, ಆ ಡೆಟಾಲನ್ನು ಹಾಕ್ಕೊಳ್ಬೇಕಾಗತ್ತೆ. ಎಲ್ಲಿ ನಿಮಗೆ ಮೂಗು ಚುಚ್ಚಿರ್ತೀರೋ ಅಲ್ಲಿ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ರೆ ಅದೊಂದು ಆ್ಯಂಟಿಸೆಪ್ಟಿಕ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ಗಾಯಕ್ಕೆ, ಯಾವುದೇ ಸ್ಕ್ರ್ಯಾಚ್ ಆದರೂ ಕೂಡ ಇಮಿಡಿಯೇಟಾಗಿ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೆ ಬೇಗನೆ ಕ್ಯೂರ್ ಆಗುತ್ತೆ. ಗೈಸ್ ನೋಡಿ, ಇದ್ರ ಡಿಸೈನ್ಸು ನಾನು ಈ ರೀತಿ ಇದನ್ನ ಇಟ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಒಂದು ಪಿಕ್ಕನ್ನು ಕೂಡ ಹಾಕಿರ್ತೀನಿ. ಸೊ ನೋಡಿ, ಇನ್ನೊಂದು ನಾನಿಲ್ಲಿ ಯೂಸ್ ಮಾಡಿ. ಗೈಸ್ ನೋಡಿದ್ರಲ್ಲ, ಈ ಸೆಪ್ಟಮ್ ರಿಂಗ್ ಬಗ್ಗೆ ಡೀಟೇಲ್ಸನ್ನು ನಾನು ಇವತ್ತು ಕೊಟ್ಟಿದ್ದೀನಿ. ಸೊ ನಿಮಗೆ ಏನೇ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ನೀವು ಹೇಳಿರೋ ವಿಡಿಯೋಸ್ನೇ ನಾನು ಅಪ್ಲೋಡ್ ಮಾಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ನಮಸ್ಕಾರ.